ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳಾದ ಸರಾಸರಿ, ಬಹುಲಕ ಮತ್ತು ಮಧ್ಯಾಂಕದ ಕುರಿತಾಗಿ ಸಮಸ್ಯೆಗಳನ್ನು ನೋಡಿ ಕಲಿತಿದ್ದೆವು. ಈಗ ಒಂದು ಅಪ್ಲಿಕೇಶನ್ ಲೆವೆಲ್ನ ಕೆಲವೊಂದು ಸಮಸ್ಯೆಗಳನ್ನು ಒಮ್ಮೆ ನೋಡೋಣ. ಮಧ್ಯಾಂಕದ ಕುರಿತಾಗಿ ಒಂದು ಲೆಕ್ಕ ನೋಡಿ. ಈ ವಿತರಣೆಯ ಮಧ್ಯಾಂಕ ಕೊಟ್ಟಿದ್ದಾರೆ 28.5. ಈ ಆವೃತ್ತಿಯನ್ನು ಗಮನಿಸಿ, ಎಲ್ಲವನ್ನು ಕೊಡಲಿಲ್ಲ. ಒಂದು ಎಕ್ಸ್ ಇದೆ, ಒಂದು ವೈ ಇದೆ. ಈ ಪ್ರಶ್ನೆ ಹೀಗೆ: ಈ ವಿತರಣೆಯ ಮಧ್ಯಾಂಕ 28.5, ಆದರೆ ಎಕ್ಸ್ ಮತ್ತು ವೈಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಮಧ್ಯಾಂಕದ ಸೂತ್ರವನ್ನೇ ಉಪಯೋಗಿಸಿ ಲೆಕ್ಕ ಮಾಡುವುದು ಮಕ್ಕಳೇ. ಒಟ್ಟು 60 ವಿದ್ಯಾರ್ಥಿಗಳ ವಿವರ ಅಂತ ಕೊಟ್ಟಿದ್ದಾರೆ. ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ 60 ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಸಂಚಿತ ಆವೃತ್ತಿಯ ಕಾಲಮ್ ಹಾಕ್ಕೊಳ್ಬೇಕು. ನಾನು ಈಗಾಗಲೇ ಹಾಕಿಟ್ಟಿದ್ದೇನೆ. ನೀವು ಕೂಡ 3 ಕಾಲಮ್ ಮಾಡಬೇಕಾಗ್ತದೆ ಮಧ್ಯಾಂಕಕ್ಕೆ. ಸಂಚಿತ ಆವೃತ್ತಿ ನೋಡೋಣ ಮಕ್ಕಳೇ. ಎಸ್, ಮೊದಲಿದ್ದು 5. ಆಮೇಲೆ ಏನು ಮಾಡೋದು? 5 ಮತ್ತು ಎಕ್ಸ್ ಸೇರಿಸೋದು. ಸೇರಿಸ್ಲಿಕ್ಕೆ ಆಗುವುದಿಲ್ಲ ಅಲ್ವಾ, ಅವ್ಯಕ್ತ ಪದ. ಆದ್ದರಿಂದ ಅದು 5 + x ಆಗ್ತದೆ. ಮುಂದೆ 5 + x-ಗೆ ಯಾವುದನ್ನು ಸೇರಿಸಬೇಕು? 20 ಸೇರಿಸಬೇಕು. 5 ಮತ್ತು 20 ಸೇರಿಸಿದ್ರೆ 25. ಆದರೆ ಎಕ್ಸನ್ನು ಕೂಡ್ಸೋಕ್ಕಾಗೋಲ್ಲ, ಅದು ಹಾಗೆ ಉಳಿತದೆ. ಮುಂದೆ 25ಕ್ಕೆ 15 ಸೇರಿಸಬಹುದು, 40 ಆಗ್ತದೆ. 25, 35, 5, 40 + x ಹಾಗೆ ಉಳಿತದೆ. ಮುಂದೆ ಯಾವುದನ್ನು ಕೂಡಿಸಬೇಕು? ವೈಯನ್ನು ಕೂಡಿಸಬೇಕು. ವೈಯನ್ನು ಕೂಡಿಸುವಾಗ ಏನಾಗ್ತದೆ ಇದು ಮಕ್ಕಳೇ? 40 ಪ್ಲಸ್ ಕೂಡಿಸೋಕ್ಕಾಗೋಲ್ಲ, ಅದನ್ನು ಹಾಗೇ ಬರಿಬೇಕಾಗ್ತದೆ. ಎಕ್ಸ್ ಪ್ಲಸ್ ವೈ ಅಂತ ಸಜಾತಿಯ ಪದಗಳನ್ನು ಮಾತ್ರ ಕೂಡಿಸಬಹುದು, ಇವು ವಿಜಾತಿಯ ಪದಗಳು. ಮುಂದಿನ ಸ್ಟೆಪ್ 5 ಕೂಡಿಸಬಹುದು, ಆಗ 45 + x + y ಬರ್ತದೆ. ನಿಮಗೆ ಗೊತ್ತಿದೆ, ಕೊನೆಗೆ ಯಾವ ಸಂಖ್ಯೆ ಬರಬೇಕು? ಅದು ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆಯಷ್ಟೇ ಬರಬೇಕು ಅಲ್ವಾ ಮಕ್ಕಳೇ? ಅದನ್ನು ಮಧ್ಯಾಂಕ 28.5 ಅಂತ ಕೊಟ್ಟಿದೆ. 28.5 ಇದ್ದದ್ರಿಂದ ಅದು ಎಲ್ಲಿ ಬರ್ತದೆ ಮಕ್ಕಳೇ ಮಧ್ಯಾಂಕ? 20 ಮತ್ತು 30ರ ಮಧ್ಯೆ ಬರ್ತದೆ. ಹಾಗಾದರೆ ಮಧ್ಯಾಂಕ ಎಲ್ಲಿರಬಹುದು? 28.5 ಇಲ್ಲಿರ್ತದೆ. ಅದನ್ನು ನಾವು ಗುರುತಿಸ್ಕೊಳ್ಬೇಕು. ಹಾಗಾದರೆ ಯಾವುದಾಗ್ತದೆ ನಮ್ಮ ಎಲ್ ಇದಾಗ್ತದೆ ನೋಡಿ. ಇದು ನಮ್ಮ CF ಆಗ್ತದೆ, ಹಿಂದಿನ ವರ್ಗಾಂತರದ ಸಂಚಿತ ಆವೃತ್ತಿ. ಇದು ನಮ್ಮ F ಆಗ್ತದೆ ಸೂತ್ರಕ್ಕೆ ಅಪ್ಲೈ ಮಾಡುವಾಗ. ಆಮೇಲೆ ಇದು ಇದಕ್ಕೆ ಈಕ್ವಲ್ ಆಗ್ತದೆ. ಅದನ್ನು ಮೊದಲು ಮಾಡ್ಕೊಳ್ಳೋಣ. ಆದ್ದರಿಂದ 45 + x + y = ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ 60 ಆಗ್ತದೆ. ಇದು ಮತ್ತೆ ಇದು ಸೇಮ್. ಈಗ x + y ನಮಗೆ ಬೇಕು 60 - 45. x + y = 60ರಿಂದ 45 ಕಳೆದ್ರೆ 15. ಇದು ನಮಗೆ ಬೇಕಾದ ಒಂದು ಸಮೀಕರಣ ಇರಲಿ. ಇನ್ನು ಮಧ್ಯಾಂಕದ ಸೂತ್ರ ಹಾಕೋಣ ಮಕ್ಕಳೇ. ಮಧ್ಯಾಂಕ ನಮಗೆ ಗೊತ್ತಿದೆ, L + n/2 - CF / F × H. ಹಾಗಾದರೆ ಇಲ್ಲಿ L ಯಾವುದು? ಪ್ರಾಪ್ತಾಂಕಗಳು ನಾವು ಗುರುತಿಸಿಕೊಂಡ ವರ್ಗಾಂತರದ ಕೆಳಮಿತಿ, ಅದು 20. n/2 ಅಂದರೆ ಯಾರು? n ಅಂದರೆ 60. 60/2 ಅಂದರೆ 30. ಬೇಕಿದ್ರೆ 60/2 ಬರ್ಕೊಳ್ಳೋಣ. ಮೈನಸ್ CF ಯಾವುದು? CF ಅಂದರೆ 5 + x. 5 + x / F ಯಾವುದು? F 20 ಇಂಟು H ಯಾವುದು? ಇದರಲ್ಲಿ 10 ಪ್ರಾಪ್ತಾಂಕಗಳಿವೆ ಒಂದು ವರ್ಗಾಂತರದಲ್ಲಿ. 10 20 ಪ್ಲಸ್ ಇದು 30 ಮೈನಸ್ 5 ಮೈನಸ್ ಎಕ್ಸ್ ಡಿವೈಡೆಡ್ ಬೈ, ಇಲ್ಲಿ ಬೇಕಾದ್ರೆ 0 ಹೊಡಿಬಹುದು, 2 ಬರ್ತದೆ. 20 ಪ್ಲಸ್ 30ರಿಂದ 5 ಹೋದರೆ 25 ಮೈನಸ್ ಎಕ್ಸ್ ಬೈ 2.
ಮಧ್ಯಾಂಕ ನಮಗೆ ಗೊತ್ತುಂಟು ಮಕ್ಕಳು ಎಷ್ಟು 28.5. ಅದರಿಂದ ಇಲ್ಲಿಯೂ ಅದು 28.5. ಈಗ 20 ಈಚೆಗೆ ತಗೊಳ್ಳೋಣ, ಏನಾಗುತ್ತೆ? 28.5 ಮೈನಸ್ 20 ಇಸ್ ಈಕ್ವಲ್ ಟು 25 ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2. ಕಳೆದ್ರೆ 8.5 ಈಕ್ವಲ್ ಟು 25 ಮೈನಸ್ ಎಕ್ಸ್ ಬೈ 2. ಓರೆ ಗುಣಾಕಾರ ಇದು ಗುಣಿಸಲ್ಪಡ್ತದೆ. 8 ಗುಣಿಸು 2 ಅಂದರೆ 2 5 10, 2 8 16 ಅಂದರೆ 17 ಆಗ್ತದೆ. ಇಸ್ ಈಕ್ವಲ್ ಟು 25 ಮೈನಸ್ ಎಕ್ಸ್. ಎಕ್ಸ್ ಬೇಕು, ಎಕ್ಸ್ ಈಸ್ ಈಕ್ವಲ್ ಟು 25 ಮೈನಸ್ 17, ಎಕ್ಸ್ ಈಸ್ ಈಕ್ವಲ್ ಟು 8 ಸಿಗ್ತದೆ. ಈಗ ನಮಗೆ ಒಂದನೇ ಸಮೀಕರಣ ಇದೆ. 1ರಿಂದ ನಮಗೆ ಎಕ್ಸಿನ ಸಬ್ಸ್ಟಿಟ್ಯೂಷನ್ ಮಾಡಿದರೆ ವೈ 8 ಪ್ಲಸ್ ವೈ ಇಸ್ ಈಕ್ವಲ್ ಟು 15, ವೈ ಇಸ್ ಈಕ್ವಲ್ ಟು 15 ಮೈನಸ್ 8, ವೈ ಇಸ್ ಈಕ್ವಲ್ ಟು 9. ಈ ಥರ ಲೆಕ್ಕ ನಿಮಗೆ ಸಿಕ್ಕಿ ಹೋಗ್ತದೆ. ಹೀಗೆ ಮಧ್ಯಾಂಕ ಕೊಟ್ಟು ಇಂಥದ್ದು ಪರೀಕ್ಷೆಗೆ ಬರುವುದು ಕಡಿಮೆ, ಆದರೆ ಉತ್ತಮ ಅಂಕಗಳನ್ನು ಗಳಿಸುವವರು ಇಂಥ ಲೆಕ್ಕಗಳನ್ನು ನೋಡಬೇಕಾಗ್ತದೆ. ಇನ್ನು ಮುಂದೆ ನಾವು ನಾನು ಮೊನ್ನೆ ಹೇಳಿದೆ, ಬಹುಲಕ ಮತ್ತು ಮಧ್ಯಾಂಕಗಳನ್ನು ನೋಡುವಾಗ ಮಕ್ಕಳೇ ವರ್ಗಾಂತರವನ್ನು ಗಮನಿಸಿ. 0ಯಿಂದ 10, 10ರಿಂದ 20. ಇಲ್ಲಿ ನೋಡಿ ನಿರಂತರವಾಗಿದೆ. ಕೆಲವೊಮ್ಮೆ ಲೆಕ್ಕಗಳಲ್ಲಿ ನಿರಂತರವಾಗಿಲ್ಲದಿದ್ದರೆ ಏನು ಮಾಡೋದು ಎಂಬುದನ್ನು ಒಂದು ಉದಾಹರಣೆಯನ್ನು ನೋಡೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಲೆಕ್ಕವನ್ನು ಗಮನಿಸಿ. ಇಲ್ಲಿ ವರ್ಗಾಂತರ ನೋಡಿ 1ರಿಂದ 5, 6ರಿಂದ 10. ನೋಡಿ 5 ಇಲ್ಲಿ ಬರಲಿಲ್ಲ. ಇಂಥ ಸಂದರ್ಭದಲ್ಲಿ ನಾವೀಗ ಬಹುಲಕ ನೋಡಬೇಕಾದ್ರೆ ಹೆಚ್ಚಿನ ಆವೃತ್ತಿ ಇರುವುದು ಈ ಪ್ರಾಪ್ತಾಂಕ ಇಲ್ಲಿ ಗುರುತಿಸ್ಕೊಳ್ತೇವೆ. ಆಗ ನಾವು ಇದನ್ನು ಎಲ್ ಅಂತ ಕರಿತೇವೆ ಅಲ್ವಾ ಮಕ್ಕಳೇ? ಆದರೆ ಎಲ್ ನೋಡಿ 11 ಹಿಂದಿದ್ದನ್ನು ನೋಡ್ಕೊಳ್ಬೇಕಾಗ್ತದೆ ನೀವು. ಇಲ್ಲಿಯೂ 11 ಇದ್ದರೆ ಅದು 11 ಸರಿ. ಇಲ್ಲಿ ಹಿಂದಿನ ಅಂಕೆ ಇದ್ದರೆ ಇದು ವರ್ಗಾಂತರ ನಿರಂತರಗೊಳ್ಳಿಲ್ಲ. ಅದಕ್ಕೆ ವಿಚ್ಛಿನ್ನ ಮತ್ತು ಅವಿಚ್ಛಿನ್ನ ಅಂದರೆ ಸೇರ್ಪಡೆಯಾಗಿರಬೇಕು. ಇಲ್ಲಿಗ 1ರಿಂದ 5 ಅಂದರೆ 5 ಕೂಡ ಸೇರಿಕೊಂಡಿದೆ. ಇಲ್ಲಿ 5ರಿಂದ ಸ್ಟಾರ್ಟ್ ಆಗೋದಾದರೆ ಇಲ್ಲಿ 5 ಬರುವುದಿಲ್ಲ, ಇಲ್ಲಿ 5 ಬರ್ತದೆ. ಆ ಥರ ಇದೀಗ ಇಲ್ಲಿ 5 ಸೇರಿಕೊಂಡಿದೆ. ಇಲ್ಲಿ 1 2 3 4 5 5 ಅಂಕೆಗಳಿವೆ. ಇಲ್ಲಿ 6ರಿಂದ 10 ಅಂದರೆ 4 ಅಂಕೆ ಅಲ್ಲ, 5 ಅಂಕೆ ಇದೆ ಅಂತ ಅರ್ಥ. ಈ ಥರ ಇದ್ದರೆ ಲೆಕ್ಕ ಮಾಡುವಾಗ ಇಲ್ಲಿ 11 ತಗೊಂಡ್ರೆ ತಪ್ಪಾಗ್ತದೆ. ಆದ್ದರಿಂದ ಹೊಸ ವರ್ಗಾಂತರ ಇಷ್ಟನ್ನೇ ನೋಡಿಕೊಂಡ್ರೆ ಸಾಕು. ನೀವು ಮಧ್ಯಾಂಕ ಮಾಡುವಾಗ ಹೊಸ ವರ್ಗಾಂತರ ನೋಡಬೇಕಂತಿಲ್ಲ. ಆದರೆ ಮಾಡೋದು ಹೇಗೆ ಅಂತಿದ್ರೆ, ಕೆಳಮಿತಿಯಿಂದ ಅರ್ಧ ಕಳಿಬೇಕು, 0.5 ಕಳಿಬೇಕು, ಮೇಲ್ಮಿತಿಗೆ 0.5 ಸೇರಿಸಬೇಕು. ಹಾಗೆ ಇಲ್ಲಿ 10ವರೆ ಕಳೆದು ಇದಕ್ಕೆ 10 ಸೇರಿಸಿದರೆ 10ವರೆ ಆಯಿತು. ಆದ್ದರಿಂದ ಇವುಗಳ ಸರಾಸರಿಯನ್ನು ನೀವು ಕೆಳಮಿತಿಯಾಗಿ ತಗೊಳ್ಬೇಕಾಗ್ತದೆ. ಅದನ್ನು ಬರೆದ್ರೆ ಆ್ಯಕ್ಚುಲಿ ಇಲ್ಲಿ 0.5ರಿಂದ ಇಲ್ಲಿ 5.5, ಇಲ್ಲಿ 6 ಅಲ್ಲ, ಅರ್ಧ ಕಡಿಮೆ 5.5ರಿಂದ 10.5, 10.5ರಿಂದ 15.5, 15.5ರಿಂದ 20.5. ಈಗ ನೋಡಿ ಇದೇ ನಿರಂತರಗೊಂಡಿತು. ಇದೇ ಮಾಡಿದರೆ ನೋಡಿ ಇಲ್ಲಿ ಎಲ್ ಸಿಗ್ತದೆ ನಿಮಗೆ 10.5 ಅಂತ. ಆ ಥರ ಬಹುಲಕ ಮತ್ತು ಮಧ್ಯಾಂಕಕ್ಕೆ ಆ ರೀತಿಯ ವರ್ಗಾಂತರಗಳನ್ನು ಕೊಟ್ಟರೆ ಎಲ್ ಬರೆಯುವಾಗ ಬಹಳ ಕೇರ್ಫುಲ್ ಆಗಿರಬೇಕು ಎಂಬುದನ್ನು ಗಮನಿಸಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಈ 3 ಅಳತೆಗಳ ನಡುವೆ ಒಂದು ಸಂಬಂಧ ಇದೆ ಮಕ್ಕಳೇ. ನಾನಿಲ್ಲಿ ಆ ಸೂತ್ರವನ್ನು ಬರೆದಿದ್ದೇನೆ ನೋಡಿ. 3 ಸಲ ಮಧ್ಯಾಂಕ, 3 ಗುಣಿಸು ಮಧ್ಯಾಂಕ ಸಮ ಬಹುಲಕ ಪ್ಲಸ್ 2 ಸರಾಸರಿ. ಅಥವಾ ನಿಮಗೆ ಬಹುಲಕ ಬೇಕು ಅಂತಾದರೆ ಸರಾಸರಿಯನ್ನು ಈಚೆ ತಗೊಂಡು ಬಂದರೆ ಬಹುಲಕ ಸಮ 3 ಮಧ್ಯಾಂಕ ಮೈನಸ್ 2 ಸರಾಸರಿ. ನಿಮಗೆ ಬೇಕಾದ ಹಾಗೆ ಸೂತ್ರವನ್ನು ಚೇಂಜ್ ಮಾಡ್ಕೊಳ್ಬಹುದು. ಇದು ಒಂದು ಸಂಬಂಧ. ಪರೀಕ್ಷೆಯಲ್ಲಿ ಒಮ್ಮೊಮ್ಮೆ ಈ ಥರ ಲೆಕ್ಕವು ಬರಬಹುದು. ಬಹುಲಕ ಅವರೇ ಕೊಡ್ತಾರೆ, ಒಂದು ವರ್ಗಾಂತರ ಕೊಟ್ಟು ಸರಾಸರಿಯನ್ನು ಕಂಡುಹಿಡಿಯಿರಿ, ಆಮೇಲೆ ಈ ಸಂಬಂಧದ ಮೂಲಕ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂಥ ಲೆಕ್ಕ ಬಂದರೆ ನೀವು ಈ ಸೂತ್ರವನ್ನು ಬಳಸಬೇಕಾಗ್ತದೆ. ಈಗ 2 ನಿಮಗೆ ಕೊಟ್ಟು ಮತ್ತೊಂದನ್ನು ಕಂಡುಹಿಡಿಯಲಿಕ್ಕೂ ಕೇಳಬಹುದು. ಈ ಸೂತ್ರದ ಮುಖಾಂತರ ಆಗ ನೀವು ಲೆಕ್ಕವನ್ನು ಮಾಡಬೇಕಾಗ್ತದೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಮುಂದೆ ನಾವು ಇದರಲ್ಲಿ ಕಲಿಯುವಂಥದ್ದು
ಸಂಚಿತ ಆವೃತ್ತಿ ವಿತರಣೆಯನ್ನು ನಕ್ಷೆಯಲ್ಲಿ ಪ್ರತಿನಿಧಿಸುವುದು. 9ನೇ ತರಗತಿಯಲ್ಲಿ ನೀವೆಲ್ಲ ಆಯತಚಿತ್ರ, ಸ್ತಂಭಲೇಖ ಅಥವಾ ಆಯತಚಿತ್ರವನ್ನು ಹಿಸ್ಟೋಗ್ರಾಮ್ ಅಂತ ಕರೀತಾರೆ, ಮತ್ತು ಆವರ್ತಾಂಕ ಬಹುಭುಜವನ್ನು ಕಲ್ತಿದ್ರಿ. ಇಲ್ಲಿ ಸಂಚಿತ ಆವೃತ್ತಿಯನ್ನು ತೆಗೆದುಕೊಂಡು ನಾವು ಓಜಿಯು ಅಂತ ಒಂದು ನಕ್ಷೆಯನ್ನು ರಚಿಸ್ತೇವೆ. ನೀವು ಕ್ರಿಕೆಟ್ ಮ್ಯಾಚ್ ಆದಾಗ ನೋಡಿರಬಹುದು, ಇಂತಿಷ್ಟು ಓವರಿಗೆ ಹೇಗೆ ರನ್ ಹೋಗಿರ್ತದೆ, ಆಮೇಲೆ ಚೇಸಿಂಗ್ ಮಾಡುವವರ ರನ್ ರೇಟ್ ಹೇಗೆ, ಹಾಗೆಯೇ ಮುಂದುವರಿತಾ ಹೋಗುವಂತಹ ಒಂದು ನಕ್ಷೆಯನ್ನು ನೋಡಿರಬಹುದು. ಒಂದು ರೀತಿಯ ಓಜಿಯು ಅದು. ಈ ಸಂಚಿತ ಆವೃತ್ತಿ ವಿತರಣೆಯನ್ನು ನಾವು ಈ ನಕ್ಷೆಯಲ್ಲಿ ಗುರುತಿಸ್ತೇವೆ. ಅದನ್ನು ಓಜಿಯು ಅಂತ ಕರೀತಾರೆ ಮಕ್ಕಳೇ. ಇದರಲ್ಲಿ 2 ವಿಧಾನದ ಓಜಿಯು ಇದೆ. ಒಂದು ಕಡಿಮೆ ವಿಧಾನದ ಸಂಚಿತ ಆವೃತ್ತಿ ವಿತರಣೆಯನ್ನಾಗಿ ಮಾಡಿ ಓಜಿಯು ರಚಿಸುವುದು. ಇನ್ನೊಂದು ಅಧಿಕ ವಿಧಾನದ ಸಂಚಿತ ಆವೃತ್ತಿ ವಿತರಣೆಯನ್ನಾಗಿ ಮಾಡಿ ಓಜಿಯು ಕಂಡುಹುಡುಕುವುದು. ಪರೀಕ್ಷೆಯಲ್ಲಿ ಯಾವುದು ಬೇಕಾದರೂ ಕೇಳಬಹುದು, ಬಟ್ ಒಂದು ಖಂಡಿತ 3 ಮಾರ್ಕಿಗೆ ಬರುವಂತಹ ಪ್ರಶ್ನೆ. ನಿಮಗೆ ಸರಾಸರಿ, ಮಧ್ಯಾಂಕ, ಬಹುಲಕದಲ್ಲಿ ನಿಮಗೆ 3 ಅಂಕಗಳು ಸಿಗ್ತವೆ. ಯಾವುದಾದ್ರೂ ಒಂದು ಕೇಳ್ತಾರೆ. ಆಮೇಲೆ ಓಜಿಯುನಲ್ಲಿ ಕಡಿಮೆ ವಿಧಾನ ಮತ್ತು ಅಧಿಕ ವಿಧಾನದ ಓಜಿಯುಗಳಲ್ಲಿ ಒಂದು ಖಂಡಿತ ಬರ್ತದೆ, ಅದನ್ನು ಕೂಡ 3 ಮಾರ್ಕ್. ಹಾಗೆ ಸಂಖ್ಯಾಶಾಸ್ತ್ರದಲ್ಲಿ ಸಾಮಾನ್ಯ 3 + 3 6 ಅಂಕಗಳಿಗೆ ನಿಮಗೆ ಸುಲಭವಾಗಿ ಅಂಕಗಳನ್ನು ಗಳಿಸಬಹುದು. ನಾವು ಈಗ ಮೊದಲಾಗಿ ಕಡಿಮೆ ವಿಧಾನದ ಓಜಿಯುನತ್ತ ಗಮನ ಹರಿಸೋಣ. ಕಡಿಮೆ ವಿಧಾನದ ಓಜಿಯು. ಆಗ ಕೊಟ್ಟ ವಿತರಣೆಯನ್ನು ನೀವು ಕಡಿಮೆ ವಿಧಾನದ ಸಂಚಿತ ಆವೃತ್ತಿಯಾಗಿ ಬದಲಿಸಬೇಕು. ಅಥವಾ ಒಮ್ಮೊಮ್ಮೆ ಅವರೇ ಅದನ್ನು ಬದಲಿಸಿ ಕೊಟ್ಟಿರ್ತಾರೆ. ಆಗ ನಿಮಗೇನು ಕೆಲಸ ಇಲ್ಲ, ನೇರ ಗ್ರಾಫ್ ಹಾಕೋದು. ಗ್ರಾಫ್ ಶೀಟ್ ಕೊಟ್ಟಿರ್ತಾರೆ, ಅದಕ್ಕೆ ಹಾಕೋದು. ಆದರೆ ಕೊಡದಿದ್ದ ಪಕ್ಷದಲ್ಲಿ ನೀವು ಅದನ್ನು ಸಂಚಿತ ಆವೃತ್ತಿಯಾಗಿ ಬದಲಿಸ್ಕೊಳ್ಬೇಕು. ಈಗಾಗಲೇ ನಾವು ಮಧ್ಯಾಂಕಕ್ಕೆ ಏನು ಕಲ್ತಿದ್ದೇವೋ ಅದೇ ಪಟ್ಟಿಯನ್ನು ಬಳಸಿದರೆ ಆಯಿತು ಕಡಿಮೆ ವಿಧಾನದ ಓಜಿಯುಗೆ. ಅಧಿಕ ವಿಧಾನಕ್ಕೆ ಮತ್ತೆ ಹೇಳ್ತೇನೆ. ಮೊದಲಾಗಿ ಒಂದು ಕಡಿಮೆ ವಿಧಾನದ ಓಜಿಯು ಹೇಗೆ ಮಾಡುವುದು ಎಂಬುದನ್ನು ಒಂದು ಉದಾಹರಣೆಯ ಮೂಲಕ ನೋಡೋಣ. ಕೆಲಸಗಾರರ ದೈನಂದಿನ ಆದಾಯ ಮತ್ತು ಎಷ್ಟು ಕೆಲಸಗಾರರು ಆ ಆದಾಯವನ್ನು ಹೊಂದಿದ್ದಾರೆ ಎಂಬ ವಿತರಣಾ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಕಡಿಮೆ ವಿಧಾನದ ಓಜಿಯು ರಚಿಸಿ ಅಂತ, ಕಡಿಮೆ ವಿಧಾನದ ಓಜಿಯು ರಚಿಸಿ ಅಂತ ಕೇಳಿದ್ದಾರೆ. ಈಗ ನೀವು ಓಜಿಯು ರಚಿಸಬೇಕಾದ್ರೆ ನಾವು ಕಡಿಮೆ ವಿಧಾನದ ಆದದ್ರಿಂದ ನಾವು ಮೇಲ್ಮಿತಿಯನ್ನು ತೆಗೊಳ್ಬೇಕಾಗ್ತದೆ. ಇಲ್ಲಿ ದೈನಂದಿನ ಆದಾಯ 100ರಿಂದ 120ರವರೆಗೆ ಇರುವುದರಿಂದ ಅವ್ರು 12 ಜನ ಇದ್ದಾರೆ. ಅವರು ಯಾವುದಕ್ಕಿಂತ ಕಡಿಮೆ? 120ಕ್ಕಿಂತ ಕಡಿಮೆ. ಆದ್ದರಿಂದ ನಾವು ತೆಗೊಳ್ಳುವಾಗ ಇದನ್ನು 120ಕ್ಕಿಂತ ಕಡಿಮೆ. ಆಮೇಲೆ ಇಲ್ಲಿ 140ಕ್ಕಿಂತ ಕಡಿಮೆ, 160ಕ್ಕಿಂತ ಕಡಿಮೆ, 180ಕ್ಕಿಂತ ಕಡಿಮೆ, 200ಕ್ಕಿಂತ ಕಡಿಮೆ. ತೆಗೊಳ್ಬೇಕು. ಒಮ್ಮೆ ನಿಮಗೆ ಅನುಕೂಲ ಆಗುವುದಕ್ಕೆ ಕೆಲಸಗಾರರ ಸಂಖ್ಯೆ ಎಫ್ ಅನ್ನು ಹಾಗೆ ಬರ್ಕೊಳ್ಳೋಣ. 12, 14, 8, 6, 10. ಮುಂದೆ ಸಂಚಿತ ಆವೃತ್ತಿ ನಿಮಗೆ ಗೊತ್ತಿದೆ. 120ಕ್ಕಿಂತ ಕಡಿಮೆ ಇರುವವರು ಯಾರ್ಜೆಲ್ಲ 12, ಅದು ಸಂಚಿತ ಆವೃತ್ತಿ. ನೆಕ್ಸ್ಟ್ ಸಂಚಿತ ಆವೃತ್ತಿ ಮಾಡಲಿಕ್ಕೆ ಗೊತ್ತಿದೆ, ಮಧ್ಯಾಂಕದಲ್ಲಿ ಹೇಗೆ ಮಾಡ್ತಿದ್ದೆವೋ ಹಾಗೆ. ಈಗ 140ಕ್ಕಿಂತ ಕಡಿಮೆ ಅಂದರೆ ಇವರೆಲ್ಲ ಬರ್ತಾರೆ, 12 ಮತ್ತು 14 ಬರ್ತಾರೆ. ಕೂಡಿಸಬೇಕು 12, 14, ನಿಮಗೆ ಗೊತ್ತಿದೆ. 12, 10, 22, 4, 26 ಬರ್ತಾರೆ. ನೆಕ್ಸ್ಟ್ ಇದಕ್ಕೆ ಕೂಡಿಸಬೇಕು 26, 8, 34. ಯಾಕಂದರೆ 160ಕ್ಕಿಂತ ಕಡಿಮೆ ಇವರೆಲ್ಲ ಬರ್ತಾರೆ. 160ಕ್ಕಿಂತ ಕಡಿಮೆ ಇರುವವರು 34. ನೆಕ್ಸ್ಟ್ 34, 6, 40. 40 ಮತ್ತು 10, 50. ಒಟ್ಟಿಗೆ ಎಷ್ಟು ಕೆಲಸಗಾರರು? ಖಂಡಿತ 50 ಕೆಲಸಗಾರರ ವಿವರ ಇಲ್ಲಿ ಕೊಟ್ಟಿದ್ದಾರೆ. ಅದು ನಿಮಗೆ ಕನ್ಫರ್ಮ್ ಆಗ್ತದೆ. ಇದನ್ನು ಕೂಡಿಸಿದರೆ n = 50. ಅಂದರೆ ಮೇಲ್ಮಿತಿಯನ್ನು ತಗೊಂಡು ಈ ಥರ ಆವೃತ್ತಿ ಮಾಡಬೇಕಾಗ್ತದೆ. ಆಮೇಲೆ ಬಿಂದುಗಳು ಅಂತ ಬೇಕಿದ್ದರೆ ಕಾಲಮ್ ಹಾಕ್ಕೊಳ್ಳಿ, ಅಥವಾ ಈ ಮೇಲ್ಮಿತಿ ಮತ್ತು ಅದೇ ನಾವು ಗ್ರಾಫಲ್ಲಿ ಗುರುತಿಸುವಂಥ ಬಿಂದುಗಳು. ಯಾಕಂದರೆ 120 ಮತ್ತು 12, 140 ಮತ್ತು 26,
160 ಮತ್ತು 34. ಸಂಚಿತ ಆವೃತ್ತಿ ಮತ್ತು ಮೇಲ್ಮಿತಿ ಮತ್ತು ಸಂಚಿತ ಆವೃತ್ತಿ 180 ಮತ್ತು 40, 200 ಮತ್ತು 50. ಈ ಥರ ಮಾಡಿಕೊಡ್ಬೇಕಾಗ್ತದೆ. ಕೆಲವು ಲೆಕ್ಕದಲ್ಲಿ ಅವರೇ ಸಂಚಿತ ಆವೃತ್ತಿಯಲ್ಲಿ ಟೋಟಲ್ ನೋಡುವಾಗ ಗೊತ್ತಾಗ್ತದೆ, ಅಂಥ ಲೆಕ್ಕವನ್ನು ಮತ್ತೆ ಮಾಡೋಣ. ಈ ಥರ ನೀವು ಬದಲಿಸಬೇಕು. ಇದು ಕಡಿಮೆ ವಿಧಾನದ ಸಂಚಿತ ಆವೃತ್ತಿ ವಿತರಣೆ. ಈಗ ನಾವು ಹಾಗಾದರೆ ಗ್ರಾಫಲ್ಲಿ ನಕ್ಷೆಯನ್ನು ಮಾಡೋಣವೇ? ಓಕೆ, ಗ್ರಾಫ್ ಶೀಟ್ ತಗೊಳ್ಳಿ ವಿದ್ಯಾರ್ಥಿಗಳೇ. ನೋಡಿ, ಗ್ರಾಫ್ ಶೀಟ್ ತಗೊಂಡು ಬಂದಿದ್ದೇನೆ. ಇಲ್ಲಿ ಎಕ್ಸ್ ಅಕ್ಷದಲ್ಲಿ ಮೇಲ್ಮಿತಿ ಅಥವಾ ದೈನಂದಿನ ಆದಾಯ ಅಂತ ತಗೊಳ್ಬಹುದು. ಮೇಲ್ಮಿತಿ ನಾನು 100ರಿಂದಲೇ ತಗೊಂಡಿದ್ದೇನೆ, ತೊಂದರೆ ಇಲ್ಲ. 120 ನಮಗೆ ಎಲ್ಲಿ ಬೇಕಾದಲ್ಲಿ ನಾವು ತಗೊಳ್ಳೋದು. ದೈನಂದಿನ ಆದಾಯ ತಗೊಂಡ್ರೆ 100 ಅಂತ ಇದೆಯಲ್ಲ, ಆದ್ದರಿಂದ 100. ಇಲ್ಲಿ ಈ ಜಿಗ್ಜಾಗ್ ಯಾಕೆ ಹಾಕಿದ್ದೇನೆ ಅಂದರೆ, ಇದು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಕ್ಚುಲಿ 0 ಅಂತ. 0ಯಿಂದ ಈ ಗ್ಯಾಪ್ ನಾವು 20 ಗ್ಯಾಪ್ ಇಟ್ಟಿದ್ದೇವೆ. ಆದರೆ ಇಲ್ಲಿ ಗ್ಯಾಪ್ ಅಷ್ಟು ಇಲ್ಲ ಅಲ್ಲ, ಅಲ್ಲಿ ಇನ್ನೂ ಗ್ರಾಫ್ ಇದೆ. ಅದನ್ನು ನಮಗೆ ಅಗತ್ಯ ಇಲ್ಲದ ಕಾರಣ ಅದನ್ನು ತೋರಿಸ್ತಾ ಇಲ್ಲ. ಇಲ್ಲಿ ತುಂಬ ಅಗಲವನ್ನು ನಾವು ಚಿಕ್ಕದು ಮಾಡಿ ತೋರಿಸಿದ್ದಕ್ಕೆ ಹೀಗೆ ತಗೊಳ್ಳೋದು. ಸ್ಟಾರ್ಟಿಂಗ್ ಇಲ್ಲಿ ಅಷ್ಟೇ ಗ್ಯಾಪಿಂದ ಇಲ್ಲಿ 20, 10, 30 ಬರೀತಾರೆ, ಆದರೆ ಏನೂ ಸಮಸ್ಯೆ ಇಲ್ಲ. ಅಲ್ಲಾದರೆ ಈ ಥರ ಹಾಕುವಂಥ ಒಂದು ಪದ್ಧತಿ. ವೈ ಅಕ್ಷದಲ್ಲಿ ಸಂಚಿತ ಆವೃತ್ತಿಯನ್ನು ಗುರುತಿಸ್ತಾ ಇದ್ದೇನೆ. ನೀವು ಗ್ರಾಫಿನಲ್ಲೇ ಬರಿಬೇಕಾಗ್ತದೆ ಇದನ್ನು. ಆಮೇಲೆ ಎಕ್ಸ್ ಅಕ್ಷದಲ್ಲಿ ಹೇಗೆ ತಗೊಂಡಿದ್ದೀರಿ? 100, 120, 140, 160 ಅಂದರೆ 1 ಸೆಂಟಿಮೀಟರ್ ಅಂದರೆ 20 1 ಸೆಂಟಿಮೀಟರ್ ಅಂದರೆ 20 ಮಾನವನ್ನಾಗಿ ತಗೊಂಡಿದ್ದೀರಿ. 1 ಸೆಂಟಿಮೀಟರ್ ಅಂದರೆ 20 ತಗೊಂಡಿದ್ದೀರಿ. ವೈ ಅಕ್ಷದಲ್ಲಿ ಸಂಚಿತ ಆವೃತ್ತಿ ನೋಡ್ಕೊಳ್ಬೇಕು, ಜಾಸ್ತಿ 50 ಬಂದಿದೆ. 50 ಸೆಟ್ ಆಗುವ ಹಾಗೆ ನೀವು 1, 2, 3 ಹಾಕಿದರೂ 50ರವರೆಗೆ ಗ್ರಾಫ್ ಸಿಗುವುದಿಲ್ಲ. 5, 10, 15 ಹಾಕಬಹುದು. 10, 20, 30, 40, 50 ಹಾಕಬಹುದು. ಅದು ನಿಮ್ಮ ಅನುಕೂಲ. ಎಕ್ಸ್ ಅಕ್ಷದಲ್ಲಿ ಎಷ್ಟು ತಗೊಂಡಿರ್ತೀರೋ ಅಷ್ಟೇ ವೈ ಅಕ್ಷದಲ್ಲಿ ತಗೊಳ್ಬೇಕಂತ ಏನೂ ಇಲ್ಲ. ಈ ಥರ ಮಾಡಿಕೊಂಡು ಈ ಮೂಲಮಾನವನ್ನು ಬರಿಬೇಕಾಗ್ತದೆ. ನೀವು ಗ್ರಾಫ್ ಶೀಟಲ್ಲೇ ಬರಿಬೇಕು. ನಾನು ಇಲ್ಲಿ ಅನುಕೂಲಕ್ಕೆ ಇಲ್ಲಿ ಬರೆದಿದ್ದೇನೆ. ಇಷ್ಟು ಮಾಡಿ ನಮ್ಮ ಪಾಯಿಂಟ್ಗಳನ್ನು ಗುರುತಿಸೋದು ಮಕ್ಕಳೇ. 120, 12 ಮೊದಲ ಪಾಯಿಂಟ್. 120 ಇಲ್ಲಿ ಉಂಟು, 12 ಎಲ್ಲಿ ಉಂಟು? 10 ಆದಮೇಲೆ 2, 1, 2 ಇದು 10 ಭಾಗ ಆಗಿರ್ತದೆ ನಿಮ್ಮ ಗ್ರಾಫಲ್ಲೂ. ಹಾಗೆ 12 ಇಲ್ಲಿ ಬರ್ತದೆ. ಆ ಪಾಯಿಂಟನ್ನು ಸರಿಯಾಗಿ ನೀವು ಗುರುತಿಸಬೇಕು. 10ಕ್ಕಿಂತ 2 ಜಾಸ್ತಿ. ನೆಕ್ಸ್ಟ್ 120, 12. ನೆಕ್ಸ್ಟ್ 140, 26. 140ಕ್ಕೆ 26, 20 ಆಗಿದೆ ಇಲ್ಲಿ, 25 ಇಲ್ಲಿ, 26 ಅಂದರೆ ಇಲ್ಲಿ ಬರ್ತದೆ. 100 ಇದಿಲ್ಲ. 160ಕ್ಕೆ 34, 160 ಅಲ್ಲೇ 10, 20, 34 ಅಂದರೆ 35ಕ್ಕಿಂತ ಸ್ವಲ್ಪ ಕಮ್ಮಿ. 35 ಅಂದರೆ ಅರ್ಧ ಇಲ್ಲಿ ಬರ್ತದೆ, ಅದಕ್ಕಿಂತ ಕಮ್ಮಿ. 180, 40. 180ಕ್ಕೆ 40, 40ಕ್ಕೆ ನೇರದಲ್ಲೇ ಗುರುತಿಸಬೇಕು. 200ಕ್ಕೆ 50, 200ಕ್ಕೆ 50 ಇಲ್ಲಿ ನಿಮಗೆ ಸಿಕ್ಕಿಬಿಡ್ತದೆ. ಈ ಗ್ರಾಫನ್ನು ಇನ್ನು ಎಳೆಯುವುದು ಹೇಗೆ? ಸ್ಕೇಲಲ್ಲಿ ಎಳೆಯುವುದಲ್ಲ. ಆ್ಯಕ್ಚುಲಿ ಈ ಗ್ರಾಫನ್ನು ಕೈಯಲ್ಲಿ ಎಳಿಬೇಕು ಮಕ್ಕಳೇ, ಆಯಿತಾ? ಕೈಯಲ್ಲಿ ಎಳಿಬೇಕು ಈ ಗ್ರಾಫನ್ನು. ಹೇಗೆ ಎಳಿಬೇಕು? ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅಲ್ವ ನಿಮ್ಮ ಗ್ರಾಫ್. ನಿಮ್ಮ ಪೆನ್ಸಿಲ್ನ ಸಹಾಯದಿಂದ ಏನೂ ಇಲ್ಲದೆ ನೇರ ಎಳೆದು ಈ ಪಾಯಿಂಟಿಂದ ನೀವು ಚಿಕ್ಕ ಇದಲ್ಲೇ ಚುಕ್ಕೆ ಸೇರಿಸುವುದು ಮಾಡೋದಿಲ್ವಾ? ಅದೇ ಥರ ಚುಕ್ಕೆ ಸೇರಿಸ್ತಾ ಹೋದರೆ ಇದು ಯಾವ ವಿಧಾನ? ಪಾಯಿಂಟ್ಗಳನ್ನು ಗುರುತಿಸ್ಬೋದು ಬೇಕಾದರೆ. 120, 12, 120, 12, 140, 26, 160, 34 ಎಲ್ಲ ಪಾಯಿಂಟ್ಗಳನ್ನು ಗುರುತಿಸಬಹುದು. 140, 180, 40, 200 ಮತ್ತು ಇಷ್ಟು 50. 250 ಪಾಯಿಂಟನ್ನು ಗುರುತಿಸ್ತದೆ. ಇದು ಯಾವ ವಿಧಾನದ ಓಜಿಯು? ಇದು ಕಡಿಮೆ ವಿಧಾನದ ಓಜಿ. ಕಡಿಮೆ ವಿಧಾನದ ಓಜಿಯು. ಇದಕ್ಕೆ ನೀವು ಇಷ್ಟು ಮಾಡಿದ್ದಕ್ಕೆ 3 ಅಂಕಗಳನ್ನು ಪಡಿತೀರಿ ಮಕ್ಕಳೇ. ಇನ್ನೊಂದು ಇಲ್ಲಿ ಒಂದು ಹೇಳುವಂಥದ್ದು, ಆ್ಯಕ್ಚುಲಿ ಈ ಗ್ರಾಫಿನ ಮೂಲಕ ನಮಗೆ ಮಧ್ಯಾಂಕ ನೋಡ್ಬೋದಂತೆ ಮಕ್ಕಳೇ. ಒಟ್ಟಿಗೆ ಎಷ್ಟು? 50. 50 n ಅಂತ ಆಗುವಾಗ n/2 ಎಷ್ಟು? n/2 50 ಭಾಗಿಸು
2 ಎಷ್ಟದು 25. ವೈ ಅಕ್ಷದಲ್ಲಿ 25ಕ್ಕಿಂತ ನೀವು ಹಿಡಿದು ನೇರ ಎಳೆದ್ರೆ 25 ಇರುವಲ್ಲಿ ನೀವು ಎಳೆದ್ರೆ ಗೆರೆ ಅದು ಗ್ರಾಫನ್ನು ಎಲ್ಲಿ ಕಟ್ ಮಾಡ್ತದೋ, ಇದು ಕೇಳುವುದಿಲ್ಲ ಪರೀಕ್ಷೆಗೆ, ಅದು ನಿಮ್ಮ ಹೆಚ್ಚಿನ ಮಾಹಿತಿಗಾಗಿ, ಎಲ್ಲಿ ಕಟ್ ಮಾಡ್ತದೋ ಅಲ್ಲಿಂದ ನಾವು ಸರಿಯಾಗಿ ಎಳೆದ್ರೆ ಗೆರೆಯನ್ನು ಅದು ಸಾಮಾನ್ಯ 139 ಹಾಗೆ ನನಗೆ ಅನಿಸಿದೆ. ನೀವು ಮಧ್ಯಾಂಕವನ್ನು ಬೇಕಾದ್ರೆ ಕ್ಯಾಲ್ಕುಲೇಷನ್ ಮಾಡಿ ನೋಡಿ, ಇದೇ ಲೆಕ್ಕಕ್ಕೆ ಮಧ್ಯಾಂಕವನ್ನು ಕ್ಯಾಲ್ಕುಲೇಷನ್ ಮಾಡಿದರೆ ನಿಮಗೆ ಗ್ರಾಫಲ್ಲಿ ಕೂಡ ಅಷ್ಟೇ 138ವರೆಯ 139 ಅದೇ ಸಿಗ್ತದೆ. ಇದು ಮಧ್ಯಾಂಕವನ್ನು ಗುರುತಿಸುವ ಒಂದು ಕ್ರಮ. ಈ ರೀತಿ ಇದು ಕಡಿಮೆ ವಿಧಾನದ ಓಜೀವ್. ಪುನಃ ನೆನಪಿಸ್ತೇನೆ ಹೇಗೆ ಮಾಡೋದು. ಕೊಟ್ಟ ಆದಾಯದ ಮೇಲ್ಮಿತಿಯಿಂದ ಇರುವ ಹಾಗೆ 120ಕ್ಕಿಂತ ಕಡಿಮೆ, 140ಕ್ಕಿಂತ ಕಡಿಮೆ, ಹಾಗೆ ಆಯಾಯ ಲೆಕ್ಕಗಳಿಗೆ ಅನುಗುಣವಾಗಿ ಯಾವುದು ಕಡಿಮೆ ಬರ್ತದೋ ಆ ಥರವನ್ನು ನಾವು ನೋಡಿಕೊಂಡು ಸಂಚಿತ ಆವೃತ್ತಿಯನ್ನು ಮಧ್ಯಾಂಕಕ್ಕೆ ಹೇಗೆ ನೋಡ್ತಿದ್ದೇವೋ ಅದೇ ರೀತಿಯನ್ನು ನಾವು ಇಲ್ಲಿ ಕಂಡು ಹುಡುಕಿ ಪ್ರತಿ ಬಿಂದುಗಳನ್ನು ಯಾವ ರೀತಿ ಗುರುತಿಸಬೇಕೋ ಅದನ್ನು ನಾವು ಗ್ರಾಫ್ ಶೀಟಲ್ಲಿ, ಈಗ ಪರೀಕ್ಷೆಗೆ ನಿಮಗೆ ಗ್ರಾಫ್ ಶೀಟ್ ಇದಕ್ಕೂ ಕೊಡೋದ್ರಿಂದ ನಾನು ಗ್ರಾಫ್ನಲ್ಲೇ ನಿಮಗೆ ಇದನ್ನು ಹೇಳಿಕೊಟ್ಟಿದ್ದೇನೆ. ಆಮೇಲೆ ಇನ್ನೊಂದು ಉದಾಹರಣೆಯನ್ನು ನೋಡೋಣ.